ಮೊನ್ನೆ ಒಬ್ಬ ಇವರು ಹೇಳ್ತಾರೆ ಕೈಗಾರಿಕೋದ್ಯಮಿ, ಸರ್ ನಮಗೆ ತಮಿಳುನಾಡಿನಲ್ಲಿ ಅಲ್ಲೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಸಬ್ಸಿಡಿ ಕೊಡ್ತೀವಿ ಬನ್ನಿ ಅಂತಾರೆ, ನೀವಿಲ್ಲೇನು ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲೇ ಹೋಗಿರಿ, ಇಲ್ಲಿ ಹಾಕಿದ್ದೀರಿ ಅಂತ ಲಘುವಾಗಿ ಮಾತನಾಡಿದ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಅದರಿಂದ ತಿದ್ದುಗಳು ಇನ್ನು 2.5 ವರ್ಷ ಇದೆ, ನೀವು ತಿಳ್ಕೊಂಡಿರ್ಬೋದು. ಆ ದುಡ್ಡು ಏನು ಅಪಮಾರ್ಗದಲ್ಲಿ ಮಾಡಿದಿರಲ್ಲ, ಅದೇ ಮತ್ತೆ ಇನ್ನೂ ಒಂದು ಬಾರಿ 2 ಬಾರಿ ಇನ್ನೂ 10 ವರ್ಷ 15 ವರ್ಷ ಬರ್ತೀವಿ ಅಂತ ಹೇಳಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ಯಾವ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಅಟ್ಲೀಸ್ಟ್ ಕೂತ್ಕೊಂಡು ಕಾಮಾಗಿ ಚರ್ಚೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇದ್ಯಾವುದೋ ಚರ್ಚೆ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಸ್ಥಾನ ನವಂಬರಿಗೆ ಬರ್ತದೋ ಡಿಸೆಂಬರಿಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ. ಆದರೆ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ, ಜನ ತೀರ್ಮಾನ ತಗೋತಾರಲ್ಲ, ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳ್ಳೋಕ್ಕಾದರೂ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ. ನಾನು ಅದು ಯಾವುದ್ರ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ಇವತ್ತು ಇದನ್ನೆಲ್ಲವನ್ನು ನಾನೇನು ನೋಡ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನು ಆ ದುರಾಂಕಾರದಲ್ಲಿದ್ದೀರಿ, ಆ ದುರಾಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ. ಆಕಾಶದಲ್ಲೇ ಇದ್ರೂ ಗೊತ್ತಾಗಲ್ಲ, ಸ್ವಲ್ಪ ನೆಲಕ್ಕೆ ಇಳಿದು ಓಡಾಡಿದ್ರೆ ಜನಗಳ ಮಧ್ಯದಲ್ಲಿ ಆಗ ನಿಜವಾದ ಇದು ಗೊತ್ತಾಗ್ತದೆ. ಎಷ್ಟು ಜನ ಮಂತ್ರಿಗಳು ಎಷ್ಟು ದಿವಸ ನಿಮ್ಮ ಕ್ಷೇತ್ರಗಳಿಗೆ ಹೋಗಿದ್ದೀರಿ, ಎಷ್ಟು ದಿವಸ ಹೋಗಿ ಜನಗಳ ಜೊತೆಲಿ ಕಷ್ಟ ಸುಖ ಕೇಳಿದ್ದೀರಿ? ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಅಷ್ಟು ಸುಲಭ ಇಲ್ಲ, ನೀವು ತಿಳ್ಕೊಂಡಿರ್ಬೋದು. JDS ಇನ್ನೂ ನಾವು ಜನಗಳ ಜೊತೆಯಲ್ಲಿ ಈ ವಿಶ್ವಾಸದಲ್ಲಿ ನಾವೇನು ಬಂದಿದ್ದೇವೆ, ನಮ್ಮನ್ನೇ ನೀವೇನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೂ ಏನಾಗೋದಿಲ್ಲ. ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇರತಕ್ಕಂಥ ಉದ್ದೇಶವೇ ಈ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೈತ್ರಿನಲ್ಲಿ ಮುಂದುವರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ಸರ್ಕಾರ ನೀವು ಬೆಂತಟ್ಕೋಬಹುದು, ನೀವು ಬೆಂತಟ್ಟ ತಕ್ಷಣ ನೀವು ಮಾಡಿದ್ದೆಲ್ಲ ಸರಿಯಾಗಿದೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಆದರೆ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ. ಅದರಿಂದ ನಮ್ಮ ಪಕ್ಷ ಈಗಾಗಲೇ ನಿನ್ನೆ ಒಂದು ಸುದೀರ್ಘವಾದ ಸಭೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಇವತ್ತು ಯಾವ ರೀತಿ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ನಾನು ಸಹ ಇನ್ನೊಂದು 15 ದಿವಸಗಳ ನಂತರ, ದೀಪಾವಳಿ ನಂತರ ಇಡೀ ರಾಜ್ಯದಲ್ಲಿ ಪುನಃ ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ಜನತೆಗೆ, ವಿಶೇಷವಾಗಿ ನಮ್ಮ ಕೃಷಿ ವಲಯಕ್ಕೆ ಒಂದು ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ನಿರ್ಧಾರ ನಿನ್ನೆ ದಿನ ಮಾಡಿದ್ದೆ. ಮೊನ್ನೆ ಒಬ್ಬ ಇವರು ಹೇಳ್ತಾರೆ ಕೈಗಾರಿಕೋದ್ಯಮಿ, ಸರ್ ನಮಗೆ ತಮಿಳುನಾಡಿನಲ್ಲಿ ಅಲ್ಲೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಸಬ್ಸಿಡಿ ಕೊಡ್ತೀವಿ ಬನ್ನಿ ಅಂತಾರೆ, ನೀವಿಲ್ಲೇನು ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲೇ ಹೋಗಿರಿ, ಇಲ್ಲಿ ಹಾಕಿದ್ದೀರಿ ಅಂತ ಲಘುವಾಗಿ ಮಾತನಾಡಿದ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಅದರಿಂದ ತಿದ್ದುಗಳು ಇನ್ನು 2.5 ವರ್ಷ ಇದೆ, ನೀವು ತಿಳ್ಕೊಂಡಿರ್ಬೋದು. ಆ ದುಡ್ಡು ಏನು ಅಪಮಾರ್ಗದಲ್ಲಿ ಮಾಡಿದಿರಲ್ಲ, ಅದೇ ಮತ್ತೆ ಇನ್ನೂ ಒಂದು ಬಾರಿ 2 ಬಾರಿ ಇನ್ನೂ 10 ವರ್ಷ 15 ವರ್ಷ ಬರ್ತೀವಿ ಅಂತ ಹೇಳಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ಯಾವ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಅಟ್ಲೀಸ್ಟ್ ಕೂತ್ಕೊಂಡು ಕಾಮಾಗಿ ಚರ್ಚೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇದ್ಯಾವುದೋ ಚರ್ಚೆ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಸ್ಥಾನ ನವಂಬರಿಗೆ ಬರ್ತದೋ ಡಿಸೆಂಬರಿಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ. ಆದರೆ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ, ಜನ ತೀರ್ಮಾನ ತಗೋತಾರಲ್ಲ, ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳ್ಳೋಕ್ಕಾದರೂ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ. ನಾನು ಅದು ಯಾವುದ್ರ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ
ಇವತ್ತು ಇದನ್ನೆಲ್ಲವನ್ನು ನಾನೇನು ನೋಡ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನು ಆ ದುರಾಂಕಾರದಲ್ಲಿದ್ದೀರಿ, ಆ ದುರಾಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ. ಆಕಾಶದಲ್ಲೇ ಇದ್ರೂ ಗೊತ್ತಾಗಲ್ಲ. ಸ್ವಲ್ಪ ನೆಲಕ್ಕೆ ಇಳಿದು ಓಡಾಡಿದ್ರೆ ಜನಗಳ ಮಧ್ಯದಲ್ಲಿ ಆಗ ನಿಜವಾದ ಇದು ಗೊತ್ತಾಗ್ತದೆ. ಎಷ್ಟು ಜನ ಮಂತ್ರಿಗಳು ಎಷ್ಟು ದಿವಸ ನಿಮ್ಮ ಕ್ಷೇತ್ರಗಳಿಗೆ ಹೋಗಿದ್ದೀರಿ? ಎಷ್ಟು ದಿವಸ ಹೋಗಿ ಜನಗಳ ಜೊತೆಲಿ ಕಷ್ಟ ಸುಖ ಕೇಳಿದ್ದೀರಿ? ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಅಷ್ಟು ಸುಲಭ ಇಲ್ಲ, ನೀವು ತಿಳ್ಕೊಂಡಿರ್ಬೋದು. JDS ಇನ್ನೂ ನಾವು ಜನಗಳ ಜೊತೆಯಲ್ಲಿ ಈ ವಿಶ್ವಾಸದಲ್ಲಿ ನಾವೇನು ಬಂದಿದ್ದೇವೆ, ನಮ್ಮನ್ನೇ ನೀವೇನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೂ ಏನಾಗೋದಿಲ್ಲ. ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇರತಕ್ಕಂಥ ಉದ್ದೇಶವೇ ಈ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೈತ್ರಿನಲ್ಲಿ ಮುಂದುವರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ಸರ್ಕಾರ ನೀವು ಬೆಂತಟ್ಕೋಬೋದು. ನೀವು ಬೆಂತಟ್ಟ ತಕ್ಷಣ ನೀವು ಮಾಡಿದ್ದೆಲ್ಲ ಸರಿಯಾಗಿದೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಆದರೆ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ. ಅದರಿಂದ ನಮ್ಮ ಪಕ್ಷ ಈಗಾಗಲೇ ನಿನ್ನೆ ಒಂದು ಸುದೀರ್ಘವಾದ ಸಭೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಇವತ್ತು ಯಾವ ರೀತಿ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ನಾನು ಸಹ ಇನ್ನೊಂದು 15 ದಿವಸಗಳ ನಂತರ, ದೀಪಾವಳಿ ನಂತರ ಇಡೀ ರಾಜ್ಯದಲ್ಲಿ ಪುನಃ ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ಜನತೆಗೆ, ವಿಶೇಷವಾಗಿ ನಮ್ಮ ಕೃಷಿ ವಲಯಕ್ಕೆ ಒಂದು ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ನಿರ್ಧಾರ ನಿನ್ನೆ ದಿನ ಮಾಡಿದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.